ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ನಾನು ಏನ್ ಮಾಡಾಕತ್ತೀನಿ ಅಂತ ನಮ್ಮ ಮಗನ ಬರ್ತಡೇ ಇರೋಗೋಸ್ಕರ ಇವತ್ತು ನಾನು ಹೋಳಿಗೆ ಮಾಡಾಕತ್ತೀನಿ. ಹೋಳಿಗೆಗೆ ಬ್ಯಾಳಿ ಬೇಯಿಸ್ಕೊಂಡಿದ್ದೇನೆ. ಬ್ಯಾಳಿ ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಾಕತ್ತೀನಿ. ಹಂಗ ಈ ಸೈಡ್ ಇಟ್ಟ ನೋಡ್ರಿ, ಅದು ಕಟ್ಟಿನ ಸಾರು ಮಾಡಾಕಂತೀವಿ. ನಾವೇನ್ ಈ ವರ್ಷ ಕೇಕ್ ಏನು ಕಟ್ ಮಾಡಿಲ್ಲ, ಅವ್ನಿಗೆ ಏನ್ ತಂದಿಲ್ಲ. ಅದಕ್ಕೋಸ್ಕರ ಅವನು ನಮ್ಮ ಮನೆಯದನ್ನು ಹೋಳಿಗೆ ಮಾಡುವ ಅಂದಿದ್ರು ಬಹಳ ದಿನದಿಂದನ, ಒಂದ್ 15 ದಿನದಿಂದನ. ಅದಕ್ಕೆ ನಾನು ಇವತ್ತು ಮಗನ ಬರ್ತಡೇನು ಐತಿ, ಮನೆ ದೇವ್ರ ವಾರನೂ ಐತಿ ಅಂತೇಳಿ ಹೋಳಿಗೆ, ಕಟ್ಟಿನ ಸಾರು, ಅನ್ನ ಸಾಂಬಾರ್ ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆ. ಕಟ್ಟಿನ ಸಾರಿಗೆ ನೋಡ್ರಿ ಈಗ ನಾನು ಈರುಳ್ಳಿ, ಕೊಬ್ಬರಿ ಮತ್ತ ಕರಿಬೇವು, ಕೊತ್ತಂಬರಿ, ಎಣ್ಣೆ ಹಾಕಿ ಚಲೋ ತಂಗ ಹುರ್ಕೊಳಕತ್ತೀನಿ. ಈಗ ಚಲೋ ಇದು ಮೇನ್ ಆಗಿ ಕೆಂಪು ಕಲರ್ ಇರ್ಬೇಕು, ಟೇಸ್ಟ್ ಆಕತಿ ಸಾರು. ಹಂಗ ನನ್ನ ಮಗುಗ ಕಟ್ಟಿನ ಸಾರು ಅಂದ್ರ ಭಾಳ ಇಷ್ಟ ನೋಡ್ರಿ. ಅದಕ್ಕೆ ಕಟ್ಟಿನ ಸಾರನ್ನು ಮಾಡಾತು. ಉಗಾದಿ ಏನ ಕಟ್ಟಿನ ಸಾರು ಹೋಳಿಗೆ ಮಾಡಿದೀವಿ ನಾವು. ಅದಕ್ಕೆ ಈ ಹಬ್ಬದಿಂದಾಗ ಅಷ್ಟು ತಿನ್ಬೇಕು ಅನ್ಸಂಗಿಲ್ಲ, ನಡದಿಂದಾಗ ಏನಾರ ತಿನ್ಬೇಕು ಹೋಳಿಗೆ, ಹಿಂಗ ಕಟ್ಟಿನ ಸಾರು ಮಾಡ್ಬೇಕು ಅನಿಸ್ತತಿ. ಮತ್ತೆ ಊಟನೂ ಮಾಡ್ಬೇಕು ಅನಿಸ್ತತಿ ಈ ಟೈಮ್ನಾಗ. ಈಗೆಲ್ಲ ಹುರ್ಕೊಂಡ್ಮೇಲೆ ನಾನು ಇದಕ್ಕೆ ಗರಂ ಮಸಾಲೆ ಎಲ್ಲ ಹಾಕ್ಯಬೇಕು ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಯಂಡೇನಿ. ಇದು ಎಣ್ಣೆ ನೋಡ್ರಿ ಈಗ ಜೀರಿಗೆ ಹಾಕ್ಯಾಳಾಗತ್ತೇನಿ. ಜೀರಿಗೆ ಹಾಕ್ಯಂದ ಮೇಲೆ ಸ್ವಲ್ಪ ಚಕ್ಕಿ ಹಾಕಿದ್ಮೇಲೆ ಒಂದು 4 ಲವಂಗ ಹಾಕೊಳತ್ತೀನಿ. ಅದಾದ್ಮೇಲೆ ಚೆನ್ನಾಗಿ ಹುರ್ಕೊಂಡು ಕೊತ್ತಂಬರಿ ಕಾಳು ಹಾಕ್ಯಾಳಾಗತ್ತೆ ನೋಡ್ರಿ. ಕೊತ್ತಂಬರಿ ಕಾಳನ್ನ ಎಲ್ಲ ಗರಂ ಮಸಾಲೆ ಹುರ್ಕೊಂಡ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಮೆಂತ್ಯ ಸ್ವಲ್ಪ ಇವು ಹಾಕಿದ್ರನ್ನ ಟೇಸ್ಟ್ ಅಂತೂ ಡಬಲ್ ಆಕತಿ ಕಟ್ಟಿನ ಸಾರಿಂದು. ಹಂಗ ಒಂದು ಟಮಟೆ ಎಣ್ಣೆ ಹೆಚ್ಚಕ್ಕೆಂದು ಈಗ ನೋಡ್ರಿ ಕಲರ್ ಕೆಂಪಾಗೈತಿ ಕೊಬ್ಬರಿದೆಲ್ಲ. ಆ ಥರ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟ್ ಬರ್ತೈತಿ ಕಟ್ಟಿನ ಸಾರು. ಅದಾದ್ಮೇಲೆ ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಯಬೇಕು. ನಮ್ದು ಖಾರ ಪುಡಿ ಅಷ್ಟು ಖಾರ ಇರಲಿಲ್ಲದಕ್ಕೆ ನಾನು 1 ಸ್ಪೂನು ಮತ್ತು ಅರ್ಧ ಮೇಲೆ ಹಾಕೊಂಡಿದ್ದೀನಿ, 1.5 ಸ್ಪೂನ್ ಅಷ್ಟು ಹಾಕೊಂಡೀನಿ. ಕಲರ್ ಭಾಳ ಚಲೋ ಐತಿ ಇದು, ಯಾಕಂದ್ರೆ ದ್ಯಾವನೂರು ಮೆಣಸಿನ್ಕಾಯಿ, ಅದಕ್ಕೋಸ್ಕರ ಕಲರ್ ಭಾಳ ಚಲೋ ಐತಿ, ಟೇಸ್ಟು ಚಲೋ ಐತಿ. ಅಂದ್ರೆ ಕುಚ್ಕೊಂಬಂದಿದ್ದು ಖಾರ ಪುಡಿ ಇದು. ನಾವು ಯಾವುದು ಹೊರಗಿನ ತರಂಗಿಲ್ಲ, ಹೋಮ್ ಮೇಡೆ. ಮತ್ತು ಗರಂ ಮಸಾಲ ಆಯ್ತು, ಯಾವುದೇ ಆಯ್ತು, ಅರ್ಶಿನ ಪುಡಿ ಆಯ್ತು, ಎಲ್ಲ ನಮ್ಮ ಮನೆಯಲ್ಲೇ ಮಾಡ್ಕೊತೀನಿ ನೋಡ್ರಿ. ಕಟ್ಟಿನ ಸಾರಿಗೆ ಎಲ್ಲ ರುಬ್ಕೊಂಡೇನಿ. ಇದು ಏನಪ್ಪ ಕಡ್ಡಿ ಥರ ಐತಿ ಅನ್ಕೋಬೋದು ನೀವು. ಅದು ಕರಿಬೇವಿನ ಕಡ್ಡಿ ಥರ ಕಡ್ಡಿನ ಒಂದು ಕರಿಬೇವಿನ ಕಡ್ಡಿ ಒಳಗೆ ಕಟ್ಟಿ ಹಿಂಗೆ ಈ ಥರ ಕಟ್ಟಿನ ಸಾರು ಒಳಗೆ ಬಿಟ್ವಿ ಅಂದ್ರೆ ಸಾಂಬಾರು ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಕಟ್ಟಿನ ಸಾರು. ಅದು ಗುಂಡಾಲು ಸಾಲೇ ಇಲ್ಲ ಸಾಂಬಾರು, ಇನ್ನೂ ಮತ್ತು ಹುಣಸೆ ಹಣ್ಣು ಅದೆಲ್ಲ ಹಾಕ್ಬೇಕಾಗಿತ್ತು. ಅದಕ್ಕೆ ಮತ್ತು ನಾನು ದಬ್ರಿ ಪಾತ್ರೆನ ಚೇಂಜ್ ಮಾಡ್ಕೊಂಡೆ ನೋಡ್ರಿ. ಇದಕ್ಕೇನು ಮತ್ತೆ ಹೂರ್ಣ ಹಾಕ್ಬೇಕಾಗಿತ್ತು, ನಾನೇನು ಹುಣಸೆ ಹಣ್ಣು ಹಾಕ್ಬೇಕಿತ್ತು, ಮತ್ತು ಅದಕ್ಕೆಲ್ಲ ಫುಲ್ ಆಗ್ಬಿಡ್ತೈತಿ ಅಂತೇಳಿ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡೇನಿ ನೋಡ್ರಿ. ಸಾರು ಹೆಂಗೆ ಕುದಿಯಾಕತ್ತೈತಿ ಅಂದ್ರೆ ಈ ಥರ ಸಾರು ಕುದ್ದಷ್ಟು ನಾವೆಲ್ಲ ಹಾಕಿದ ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಐತಿ ಅಂತ ಗೊತ್ತಾಕೈತಿ ನೋಡ್ರಿ. ನಾನು ಹೈ ಫ್ಲೇಮ್ ಇಟ್ಟೇನಿ, ಸಾರು ಒಟ್ಟ ಉಪ್ಪಕತ್ತಿಲ್ಲ ಅಂದ್ರೆ ನಾ ಹಾಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಐತಿ ಅಂತ ಲೆಕ್ಕ. ಇದು ನಾವು ಏನಾರ ಇಂಗ್ರೀಡಿಯೆಂಟ್ಸ್ ಏನಾರು ಉಪ್ಪು ಖಾರ ಕಮ್ಮಿ ಆತಪ್ಪ ಅಂದ್ರೆ ಇದು ಉಕ್ಕಿ ಬಿಡ್ತೈತಿ. ಇಷ್ಟು ಹೈ ಫ್ಲೇಮ್ ಇಟ್ಟೇನಿ ನೋಡ್ರಿ. ಒಂದ್ ಕಡೆ ಕಟ್ಟಿನ ಸಾರು ರೆಡಿ ಆಯ್ತು ನೋಡ್ರಿ, ಮತ್ತು ಒಂದ್ ಕಡೆ ಹೋಳಿಗೆನೂ ರೆಡಿ ಮಾಡಾಕತ್ತಿದ್ದೆ. ಹೋಳಿಗೆ ಅಂತ ಭಾಳ ಚಲೋ ಬರಾಕತ್ತಿದ್ವು ನೋಡ್ರಿ. ಈ ಕಡೆ ಹೋಳಿಗೆ ಮಾಡಿ ರೆಡಿ ಮಾಡಿಟ್ಟೇನಿ ನೋಡ್ರಿ. ಇನ್ನೆರಡೆರಡು ಹೂರಣದ್ದು ಉಂಡಿ ಮತ್ತು ಮೈದಾ ಹಿಟ್ಟಿನ ಕಣಕ ಅಂತ ಅಂತಾವಲ್ಲ ಅದು ಉಳಿದಿತ್ತು. ಲಾಸ್ಟಿಗೆ ಹೋಳಿಗೆನೂ ರೆಡಿ ಆಯ್ತು. ನನ್ನ ಮಗ ಕಟ್ಟಿನ ಸಾರು ಅನ್ನ ಉಣ್ಣಾಕತ್ತಿದ್ದ, ಮತ್ತು ಹೋಳಿಗೆ ಉಂಡು ಕಟ್ಟಿನ ಸಾರು ಅನ್ನ ಉಣ್ಣಾಕತ್ತಿದ್ದ. ಹೆಂಗೈತಿ ಕಟ್ಟಿನ ಸಾರು? ಅಡ್ಗಿನ ಎಲ್ಲ ಮಾಡಿದೆ ನೋಡ್ರಿ. ಅಡ್ಗಿನ ನಾನು ಸ್ವಲ್ಪ ಟೈಮ್ ಬಿಟ್ಟು ಮಾಡಿದೆ, ಯಾಕಂದ್ರೆ ಇನ್ನು ಸಾಯಂಕಾಲ ರಾತ್ರಿ ಊಟ ಮಾಡೋದು ಅಂಥೇಳಿ. ಅದಾದ್ಮೇಲೆ ಎಲ್ಲ ಅಡುಗಿನ ಕೆಲಸನೆಲ್ಲ ಮುಗಿಸ್ಕೊಂಡು ನಾವು ಸಾಯಂಕಾಲ ಒಂದು 5-6 ಗಂಟೆಗೆ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆ ದೇವ್ರ ವಾರ ಇರೋದ್ರಿಂದನೂ ಶಿವಾರಕ್ಕೆ ಬಂದಿದ್ವಿ. ನನ್ನ ಮಗ ಬರೀ ಕಿಚಡಿ ಮಾಡ್ಕೊಂತಾನೆ ಕುಂತಿರ್ತಾನೆ. ವಿಡಿಯೋ ಮಾಡಕತ್ತೆ ಅಂದ್ರೆ ಮೂಗು ಅಳಿಸಿದೆ, ಕಣ್ಣು ಅಳಿಸಿದ್ನಿ, ಇದನ್ನ ಮಾಡಕತ್ತಿರ್ತಾನೆ. ಅವನೇ ವಿಡಿಯೋ ಮಾಡಿದ್ದ ನೋಡ್ರಿ. ಇದೆಲ್ಲ ದೇವಸ್ಥಾನದಾಗ ಅವನೇ ಶೇಖ ಆಗೈತಲ್ಲ, ಇದೆಲ್ಲ ಅವನದೇ ಕಿತ್ತಿವಿ. ಇದು ಗಣೇಶನ ದೇವಸ್ಥಾನ ಮತ್ತು ಮೈಲಾರಲಿಂಗೇಶ್ವರ ಶಿವಾರನೂ 2 ಅಕ್ಕಪಕ್ಕ ಇದಾವೆ ನಮ್ಮೂರಾಗ. ದರ್ಶನನೂ ಮಾಡ್ಕೊಂಡ್ವಿ.
ದೇವ್ರ ದರ್ಶನನು ಎಲ್ಲ ಆದ್ಮೇಲೆ ನಾವು ಗೋಬಿ ತಿನ್ನಕಂತ ಬಂದ್ವಿ ನೋಡ್ರಿ. ಪಾನಿಪುರಿ ಮತ್ತು ಗೋಬಿನೂ ತಿಂದು ಮನೆಗೆ ಬಂದ್ವಿ. ಅವನು ಬಿಸಿ ಇರೋದಕ್ಕೆ ಸ್ವಲ್ಪ ಟೈಮ್ ತಗೊಂತೈತಿ ತಿನ್ನಕ. ಅದಕ್ಕೆ ನಾವು ಜಾಸ್ತಿ ಪಾರ್ಸೆಲ್ಲ ತೊಗೊಂಬಂದ್ಬಿಡೋದು. ಅಲ್ಲಿ ನೀರು ಅದು ಇದು ಅಂತಾನೆ ಇರ್ತಾನೆ ಅವನು. ಅದು ಬಿಸಿ ಇರೋದ್ರಿಂದ ಜಲ್ದಿ ತಿನ್ನೋದು ಮುಗ್ಸಂಗಿಲ್ಲ ಅವನು. ಇರಲಿ ಅಂತೇಳಿ ಅವ್ನು ಇವತ್ತು ಬರ್ತಡೇ, ಅವ್ನಿಗೆ ಆಫರ್ ಅಂತೇಳಿ ಅವ್ನು ಏನು ಕೇಳಿದ್ರು ಕೊಡಿಸ್ಬಿಡೋದು. ಇವತ್ತು ನಾವು ಕೇಕ್ ಅಂತೂ ಕಟ್ ಮಾಡಿಸ್ಲಿಲ್ಲ ಈ ವರ್ಷ. ತಿನ್ನೋಕ್ಕೂ ಇಷ್ಟ ಆಗಲಿಲ್ಲ. ಅವೆಲ್ಲ ವಿಡಿಯೋಗಳೆಲ್ಲ ನೋಡಿ ಇವು ಗೋಬಿ ಪಾನಿಪುರಿ ಅಷ್ಟು ಪರವಾಗಿಲ್ಲ. ಬಟ್ ನಾನು ಒಂದು 4 ವಿಡಿಯೋ ನೋಡಿದ್ದೀನಿ ಕೇಕ್ ಮಾಡಿದ್ದವ್ರು. ಜುಮಾನ್ದಾಗ ಕೇಕ್ ತಿನ್ನೋದು ನೋಡಿದೆ. ಅವನ್ನೆಲ್ಲ ಆ ಗೋಬಿ ತಿನ್ನೋದಕ್ಕೆ ಟೇಸ್ಟ್ ಆಗಿರೋದಕ್ಕೆ ಮಸ್ತ್ ಐತಿ ಅನ್ನಕತ್ತಿದ್ದ. ಯಾವಾಗೋ ಏನೋ ನಾವು ರೇರ್ ಆಗಿ ತಿನ್ನೋದು ಇದು ಗೋಬಿ ಪಾನಿಪುರಿ, ಅಥವಾ ತಿಂಗಳಾಗ 1 ಸಲ 2 ಸಲ ಅಷ್ಟೇ. ಮತ್ತು ನನಗೆ ಬಜ್ಜಿ ಬೇಕು ಅಂದ. ಸಾಯಂಕಾಲ ಊಟ ಎಲ್ಲ ಆದಮೇಲೆ ಕಾಳೆಲ್ಲ ನೆನೆ ಹಾಕಕತ್ತಿದ್ದೆ ನೋಡ್ರಿ, ಮಿಕ್ಸ್ ಬಜ್ಜಿ ಅಂತೇಳಿ ಇವು. ಅವನು ಅದು ಥರ ಇರೋದಕ್ಕೆ ಬಜ್ಜಿ ಅಂತ ಹೆಸರಿಟ್ಬಿಟ್ಟಾನ ಅವನೇ ಓನಾಗ ಒಂದು. ನೋಡ್ರಿ ಕಾಳೆಲ್ಲ ನೆನ್ನೆ ಹಾಕಕತ್ತಿದ್ದೆ ಬೆಳಗ್ಗೆಗೆ ನಾಷ್ಟಕ್ಕೆ ಅಂತೇಳಿ. ಅವನು ಇಡ್ಲಿ ಮಾಡಮ್ಮ ಅಂದ. ನಮಗೆ ಅಷ್ಟೊತ್ನಾಗ ಎಲ್ಲ ಬ್ಯಾಳಿ ಅವೆಲ್ಲ ನೆಂದು ಟೈಮ್ ಬೇಕಾಕತಿ ಅಂದು ಒಮ್ಮರೆ 8 ಗಂಟೆಗೆ ನನಗೆ ನಾಳೆ ನಾಷ್ಟಕ್ಕೆ ಇಡ್ಲಿ ಮಾಡಮ್ಮ ಅಂದ. ಅದಕ್ಕೆ ಮತ್ತೆ ಅದು ಮಾಡಕ್ಕೆ ನಾನು ಬೇಳೆ ನೆನೆ ಹಾಕಿಲ್ಲ ಅನ್ನೋದಕ್ಕೆ ಬಜ್ಜಿ ಮಾಡು ಅಂತೇಳಿ ಹೇಳಿದ. ಮತ್ತು ಬಜ್ಜಿಗೆ ಅಂತೇಳಿ ಉದ್ದಿನೊಡಿಗೆ ಅವ್ನು ಬಜ್ಜಿ ಅಂತಾನೆ. ಎಲ್ಲ ಕಾಳು ನೆನೆ ಹಾಕಕತ್ತಿದ್ದೆ ಬೆಳಗ್ಗೆ ನಾಷ್ಟಕ್ಕೆ ಅಂತೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ ಮಾಡಬೇಕು ಅಂತ ಇದ್ದೀನಿ. ಸಪೋರ್ಟ್ ಮಾಡಿ. ಧನ್ಯವಾದಗಳು.